ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಏನು ಅಂದರೆ ಕಾರ್ತಿಕ್ ಸೋಮವಾರ ಆಯ್ತವಲ್ಲ, ಸೊ ದೀಪ ಹಚ್ಚಬೇಕು. ಸೊ ನಾವು ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ತೀನಿ. ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ಫಸ್ಟ್ ನಾವು ಈ ಥರ ಹೂವಿನಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಸೊ ಡೈಲಿ ಮಾಡೋದಂತೇಳಿ ಸಿಂಪಲಾಗಿ ಅಲಂಕಾರ ಮಾಡ್ಕೊಂಡು ಫೈನಲಿ ದೀಪ ಹಚ್ಚಿ ನೋಡಿ. ದೀಪ ಹಚ್ಚಿದ್ಮೇಲೆ ಈ ಥರ ಸೊ ಇನ್ನು 3 ದೀಪ ಈಚೆ ಇಡಬೇಕಲ್ವಾ. ಬನ್ನಿ ಈಚೆ ಇಡೋಣ. ನೋಡಿ, ಬಾಗಿಲಿಗೆ ಈ ಥರ ಇಡಬೇಕು. ನಾವು ಇಡ್ತೀವಿ ಯಾವಾಗೂ, ಕಾರ್ತಿಕ್ ಸೋಮವಾರ ಆಗೋಗೋವರೆಗೂ ಇಡ್ತೀವಿ ಗೈಸ್. ನೀವು ಇಡ್ತೀರಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಕಾರ್ತಿಕ್ ಸೋಮವಾರ ಆಗೋಗೋವರೆಗೂ ಇಡ್ತೀವಿ ನೋಡಿ. ಆ ಥರ ದೀಪ ಇಟ್ಬಿಟ್ಟು ಒಂದು ದೀಪ ಇರುತ್ತಲ್ಲ, ಇನ್ನೊಂದು ದೀಪ ತುಳಸಿ ಗಿಡಕ್ಕೆ ಇಡ್ತೀವಿ. ಸೊ ಕೆಲವರು ಇದಕ್ಕೂ ಇಡ್ತಾರೆ ಬಾಗಿಲುಗಳಿಗೆ, ನಾವು ಹಂಗೇನಿಲ್ಲ, ಸ್ವಲ್ಪ ತುಳಸಿ ಗಿಡಕ್ಕೆ ಮತ್ತು ಮನೆ ಬಾಗಿಲಿಗೆ ಇಡ್ತೀವಿ. ಇಟ್ಟು ತುಳಸಿ ಗಿಡಕ್ಕೆ ಸಾಮಾನ್ಯ ಕಡ್ಡಿ ಹಚ್ತೀವಿ ಗೈಸ್. ನೋಡಿ ಫುಲ್ ಹಚ್ಚಿದ್ದೀನಿ ಆಗಲೇ. ಆಮೇಲೆ ನೋಡಿಲ್ಲ, ದೇವ್ರ ಮನೆ ಲೈಟ್ ಆಫ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಲೈಟ್ ಆನ್ ಮಾಡಿ ಆಫ್ ಮಾಡ್ತೀನಿ ನೋಡಿ. ಈಗ ಟಿಂಗ್ ಟಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇದು ಫೈನಲ್ ಇತ್ತು. ಈ ಬ್ಲಾಗ್ ಇಷ್ಟ ಆದರೆ ನಿಮಗೆ ಎಲ್ಲ ಇಷ್ಟ ಆದರೆ ಫಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಾನು ಕಮೆಂಟಲ್ಲಿ ಹೇಳಿದರೆ ನಾನು ಮಾಡ್ತೀನಿ. ಬಾಯ್. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.